ಯಾಕೆ ಬೇಕು? ಒಂದು ಆ ರೀತಿಯಾದಂಥ ಅನುಭವ. ಇನ್ನೊಂದು ವಿಚಾರ ಬಂದಾಗ ಕನ್ನಡ ಅಂತ ಬಂದರೆ ನನಗೆ ಎಷ್ಟೋ ಸರಿ ಅನಿಸುತ್ತೆ, ನನಗೆ ಔದುಂಬರ ಗಾಥೆಯ ಮೊದಲು ಇವರು ಬೇಂದ್ರೆಯವರು ಬರೀತಾರೆ, ನಿನ್ನ ನೋಟವೇ ಹಾಲು ತಾಯಿ ನೀನು, ನನ್ನ ಕಣ್ಣೇ ಕಿವಿಯು ಕವಿಯು ನಾನು ಅಂತೇಳಿ. ಎಷ್ಟು ಚೆನ್ನಾಗಿ ಕನ್ನಡ ಇದಲ್ಲ ಅಂತೇಳಿ, ಎಷ್ಟು ಚಂದದ ನಮ್ಮ ಕನ್ನಡ ಅಂಥೇಳಿ. ನಿಮ್ಮ ಕನ್ನಡವನ್ನು ನೋಡ್ತಾ ಇದ್ರು ಇನ್ನು ಕಲಬೆರಕೆನೇ ಆಗಲಿಲ್ಲ. ಯಾಕಂದರೆ ನೀವು ವಿಶ್ವದ ಬಹುತೇಕ ಟಾಪ್ ಕಾಲೇಜ್ಗಳಲ್ಲಿ ನೀವು ಲೆಕ್ಚರ್ ಕೊಟ್ಟಿದ್ದೀರಿ. ಅದು ಆಕ್ಸ್ಫರ್ಡ್ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾಲೇಜ್ಗಳಲ್ಲೂ ಕೂಡ ನೀವು ಲೆಕ್ಚರ್ಸನ್ನು ಕೊಟ್ಟಿದ್ದೀರಿ. ಅಷ್ಟು ಜನರನ್ನು ಭೇಟಿ ಆಗ್ತಿರ್ತೀರಿ. ಆ ಒಂದು ಪ್ಯೂರಿಟಿ ಅಥವಾ ಆ ಒಂದು ಅದರ ಆ ಪವಿತ್ರತೆಯನ್ನು ಉಳಿಸ್ಕೊಂಡು ಇವತ್ತೂ ಕೂಡ ಕನ್ನಡದ ಒಂದು ಹಂಚ್ತಾ ಇರುವಾಗ ನಿಮ್ಮ ಬಾಲ್ಯದಲ್ಲಿ ಆ ಕನ್ನಡ ಎಂಥ ಪಾತ್ರವನ್ನು ವಹಿಸ್ತಾ ಬಂತು ನಿಮ್ಮ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಅಂತೇಳಿ? ಹೌದು, ಬಾಲ್ಯ ಬಹಳ ಮುಖ್ಯ. ನಾನು ಹೇಳ್ತೀನಲ್ಲ, ನೀವು ಇಡೀ ಜೀವನವನ್ನು ನೋಡೋದಾದರೆ ಅದಕ್ಕೆ ತಳಹದಿ ಅಂದರೆ ಬಾಲ್ಯ. ತಳಹದಿ ಸರಿ ಇದ್ದರೆ ಬಿಲ್ಡಿಂಗ್ ಇರುತ್ತೆ. ನನಗೆ ಅಂಥ ಶಿಕ್ಷಕರು ಸಿಕ್ಕರು. ವರದರಾಜ್ ಹುಯಿಲ್ಗೋಳ್ ಅಂತ ಶಿಕ್ಷಕರು, NS ಗದಕರ್ ಅಂತ ಶಿಕ್ಷಕರು, ಪ್ರೀತಿಯಿಂದ ಪಾಠ ಮಾಡುವಂಥವ್ರು. ನನ್ನ ಗುರುಗಳು, ಸಂಸ್ಕೃತ ಕಲಿಸುವಂಥ ಗುರುಗಳು ನಾನು ಹೇಳೋರು, ಸಂಸ್ಕೃತ ಶಬ್ದ ತಪ್ಪಾಗಿ ಉಚ್ಚಾರಣೆ ಮಾಡಿದರೆ ಭಾಷೆಗೆ ಅಪಚಾರ ಮಾಡ್ದಂಗೆ ಆಗುತ್ತೆ, ಮಾಡಬೇಡ ನೀನು ಅಂತ ಹೇಳಿಸೋ. ಅದೇ ರೀತಿ ಕನ್ನಡವನ್ನು ಹೇಳೋರು, ಉಚ್ಚಾರಣೆ ಸರಿಯಾಗಿರಬೇಕು. ಈಗ ನನ್ನ ಹೆಸರನ್ನು ತಪ್ಪಾಗಿ ಹೇಳಿಸಿ ಮನಸ್ಸಿಗೆ ಕಿರಿಕಿರಿ ಆಗಲ್ವಾ? ನನ್ನ ಹೆಸರು ಯಾರು ಕರೆದಾಗ ಕರ್ಜಿಗೆ ಅನ್ನೋ ಬದಲು ಏನೇನೋ ಅಂದ್ಬಿಟ್ರೆ ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಅದು ಹಾಗೆ ಭಾಷೆಗೂ ಕಿರಿಕಿರಿ ಆಗುತ್ತಲ್ಲ ತಪ್ಪಾದರೆ, ಅದು ಆಗಬಾರ್ದು, ನನ್ನಿಂದ ಆಗಬಾರ್ದು. ನಾನು ನಾಟಕ ಕಲಿಯೋಕ್ಕೆ ಹೋದವನು. ಕರ್ನಾಟಕ ಕಲೋದ್ಧಾರಕ ಸಂಘ ಅಂತ ಬೆಂಗಳೂರು ಧಾರವಾಡದಲ್ಲಿತ್ತು. ಕರ್ನಾಟಕ ಎಲ್ಲ ನಮಗೆ ಡೆಮಾನ್ಸ್ಟ್ರೇಟರ್ ಆಗಿ ಬರೋರು ಪಾಠ ಮಾಡೋದಕ್ಕೆ, ನಾಟಕ ಮಾಡಿಸೋರು. ಅಲ್ಲಿ ಕೂಡ ಹಾಗೇನೆ ಭಾಷೆ ಪರಿಷ್ಕಾರ ಆಗಬೇಕು, ಸರಿ ಆಗಬೇಕು. ಶ್ರೀರಂಗರು ಆದ್ಯ ರಂಗಾಚಾರ್ಯರು ನಾಟಕದಲ್ಲಿ ಕರ್ಕೊಂಬಿಡೋರು ನಮ್ಮನ್ನು. ಅಲ್ಲಿ ಉಜ್ಜಬೇಕು ನಮ್ಮನ್ನು, ಏಯ್ ಧ್ವನಿ ಸರಿ ಬರಲಿಲ್ಲ, ಧ್ವನಿ ಏರಿಸ್ಬೇಕು, ವಾಯ್ಸ್ ಮಾಡ್ಯುಲೇಷನ್ ಹೆಂಗಿರಬೇಕು. ಹಾಗೆ ಅನ್ನಿಸ್ತು. ಭಾಷೆಗೆ ಎಂಥ ಶಕ್ತಿ ಇದೆಯಲ್ಲ. ಈಗ ನಾನು ಬೆಂಗಳೂರಿಗೆ ಬಂದಾಗ ಬಂದಮೇಲೆ ಒಂದು ಎಲ್ಲರೂ ಮದುವೆ ಆದರು, ನಾನು ಮದುವೆ ಆದೆ. ಒಂದು ದಿವಸ ನಮ್ಮ ಸಂಸ್ಥೆಯ ಸೆಕ್ರೆಟರಿ ಭಾಳ ಬುದ್ಧಿವಂತರು, ಸುಸಂಸ್ಕೃತ ವ್ಯಕ್ತಿ. ಅವರು ಒಂದೇನು ಮಾಡಿದರು, ನಾನು ಮದುವೆ ಆಗಿದ್ದೇನೆ ಅಂತ ಸಹಾನುಭೂತಿಗೋ ಪ್ರೀತಿಗೋ ಒಂದು ಸಮಾರಂಭ ಮಾಡಿದರು. ನನ್ನ ಹೆಂಡ್ತಿನ ಮೇಲೆ ಕೂಡಿಸಿ ಎಲ್ಲ ಟೀಚರ್ಸನ್ನೆಲ್ಲ ಕರೆದು ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕು ಅಂತ ಒಬ್ಬರು ಕನ್ನಡ ಲೆಕ್ಚರರಿಗೆ ಒಂದು ಕವನ ಓದು ಅಂತ ಹೇಳಿದರು. ಆಕೆ ಓದಿದ್ರು, ಪಾಪ ಓದಿಲ್ಲ ಅಂದರೆ ತಪ್ಪು ಹೇಳ್ದಂಗೆ ಆಗುತ್ತೆ. ಓದಿದರು. ಒಂದು ಲೋಕ ನಮ್ಮೂರು ಚಂದವೋ ನಿಮ್ಮೂರು ಚಂದವೋ ಎಂದನ ಕೇಳಲೇಕೆ ನರಸ ಸುಮ್ಮನೇರಿ ಎಂದಳಾಕೆ. ನರಸಿಂಹಸ್ವಾಮಿ ಬದುಕಿದ್ರು ಅವಾಗ. ನನ್ನ ಮೇಲೆ ತುಂಬ ಪ್ರೀತಿ ಇತ್ತು. ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಭಾಳ ಒಳ್ಳೆಯದಾಯಿತು. ಎಂಥ ಪದ್ಯ ಅದು, ಹೇಗೆ ಓದೋದು. ಒಂದೆರಳು ಕನಸಿನಲ್ಲಿ ಎನ್ನವಳ ಕೇಳಿದೆನು ಚಂದ ನಿನಗಾವುದೆಂದು, ನಮ್ಮೂರು ಚಂದವು ನಿಮ್ಮೂರು ಚಂದವು ಎಂದೆನ್ನ ಕೇಳಲೇಕೆ ಎನ್ನ ರಸ ಸುಮ್ಮನೀರಿ ಎಂದಳಾಕೆ. ಈ ಪದ್ಯವನ್ನು ಯಾವ ದಂಪತಿಗಳು ಹಾಡಿಲ್ಲ, ಕನ್ನಡ ದಂಪತಿಗಳು. ಅಂಥ ಹಾಡನ್ನು ಹಿಂಗೆ ಓದಿದರೆ ಏನು ಅನ್ನಿಸ್ಬೇಕು. ಆಗ ಅನ್ನಿಸ್ತು ನನಗೆ, ಅದು ಭಾಷೆ. ಈ ಅಕ್ಷರ ಶಬ್ದದ ಧೂಳದು, ಶಬ್ದದ ಧೂಳದ ಅಕ್ಷರ. ಆ ಧೂಳಿಗೆ ಶಕ್ತಿ ಕೊಡೋದಿದೆಯಲ್ಲ, ಅದು ಸರಿಯಾಗಿ ಬಳಸಿದಾಗ ಮಾತ್ರ ಬರುವಂಥದ್ದು. ಈಗ ನೀವು ಯಾವುದೋ ಒಂದು ಅದ್ಭುತವಾದ ಭಾಷಣವನ್ನು ಆ ಏರಿಳಿತದ ಧ್ವನಿಯಲ್ಲಿ ಕೇಳಿದಾಗ ಕಣ್ಣಲ್ಲಿ ನೀರು ಬರ್ತದೆ, ಸಂಭ್ರಮ ಬರ್ತದೆ. ಸುಭಾಷ್ ಚಂದ್ರ ಬೋಸ್ ಮಾತಾಡುವಾಗ ಗಿವ್ ಮಿ ಯುವರ್ ಬ್ಲಡ್ ಐಲ್ ಗಿವ್ ಯು ಫ್ರೀಡಮ್ ಅಂದಾಗ ಕೊಡಬೇಕು ಅನಿಸುತ್ತೆ. ಅದು ಬಿಟ್ಟು ಗಿವ್ ಮಿ ಯುವರ್ ಬ್ಲಡ್ ಅಂತ ಇದ್ದರೆ ಹೆಂಗೆ ಬರುತ್ತೆ ಅದು? ಆದ್ದರಿಂದ ಭಾಷೆಯನ್ನು ಹೇಗೆ ಬಳಸಬೇಕು, ಹೇಗೆ ಬಳಸಬಾರ್ದು ಅನ್ನೋದನ್ನು ನಾನು ಮೇಷ್ಟ್ರು ಸರಿಯಾಗಿ ಕಳಿಸ್ಕೊಟ್ರು ಅವಾಗ. ಅದು ಇವತ್ತಿಗೂ ಉಳ್ಕೊಂಡಿದೆ ನನಗೆ. ಭಾಷೆ ಚೂರು ತಪ್ಪಾದರೆ ನನ್ನ ಮನಸ್ಸಿಗೆ ಭಾಳ ಕಿರಿಕಿರಿ ಆಗಿಬಿಡುತ್ತೆ. ಯಾರು ನನಗಲ್ಲ, ನನ್ನ ಮುಂದೆ ಕೂತವ್ರು ಯಾರಾದರೂ ಕೆಟ್ಟ ಭಾಷೆ ಮಾತಾಡಿದ್ರು ಕಿರಿಕಿರಿ ಆಗುತ್ತೆ ನನಗೆ. ನನಗೆ ಒಂದು ಚಿಕ್ಕ ಸ್ವಾರ್ಥ ಬೇಂದ್ರೆಯವರ ವಿಚಾರ ಬಂದಾಗೆಲ್ಲ ಅದು ನಾವು ನೋಡಿಲ್ಲ. ಆದರೆ ಅದು ಏನೋ ಗೊತ್ತಾ, ಅವ್ರ ಮನೆಗೆ ಹೋಗಿದ್ವಿ. ಆ ಒಂದು ಅಲ್ಲಿ ನಾನು ಬಹುತೇಕ ಒಂದು 6 ರಿಂದ 7 ಗಂಟೆ ನಾನು ಅವ್ರ ಮನೆ, ವಾಮನ್ ಬೇಂದ್ರೆಯವರಿದ್ದಾಗ ಅವ್ರ ಮನೇಲಿದ್ದೆ ನಾನು. ಆ ಒಂದು ಸ್ವಾರ್ಥ ಈಗ ನನಗೆ ಅನ್ನಿಸ್ತಾ ಇದೆ. ಈಗ ಅವರು ಕೂಡ ಒಂದು ಕಡೆ ನೋಡಿದರೆ ಕವಿ, ಅತಿ ದೊಡ್ಡ ಕವಿ, ಒಳಗಡೆ ಒಬ್ಬ ವಿಜ್ಞಾನಿ ಕೂಡ ಇದ್ದರು ಅಂತೇಳಿ. ಎಸ್ಪೆಷಲಿ ನಾವು ಕೆಮಿಸ್ಟ್ರಿ ವಿಚಾರದಲ್ಲಿ ಬಂದಾಗ ಅವ್ರದ್ದೇ ಆದಂಥ ಒಂದು ಪಿರಿಯಾಡಿಕ್ ಟೇಬಲನ್ನು ಕೂಡ ಅವ್ರು ಮಾಡಿ. ನಿಮ್ಗೆ ಆ ವಿಚಾರದಲ್ಲಿ ಏನಾದ್ರು ಯಾವಾಗಲೂ ಇಂಟ್ರಾಕ್ಟ್ ಮಾಡಿದ್ದೀರಾ? ಆ ಅನುಭವ ಹೇಗಿತ್ತು ಬೇಂದ್ರೆಯವರ ಜೊತೆಯಲ್ಲಿ? ಅಯ್ಯೋ, ತುಂಬ ಇಂಟ್ರಾಕ್ಷನ್ ನನಗೆ. ನಾನು ಸಣ್ಣ ಹುಡುಗ ಇದ್ದಾಗಿಂದ ಮನೆಗೆ ಬರೋರು ಎಲ್ಲ ಒಂದು ಕಿವಿ ಹಿಡಿದು ಹೇಳೋರು, ಏನೇನೋ ಕತೆ ಹೇಳೋರು, ಸುದ್ದಿ ಹೇಳ್ತಿದ್ರು. ಆದರೆ ಅವ್ರು ದೊಡ್ಡ ಕವಿ ಅಂತ ತಿಳ್ಕೊಳ್ಳೋ ಶಕ್ತಿ ನನಗಿರಲಿಲ್ಲ ಆವಾಗ. ಅದ್ರ ಮುಂದೆ ಅಲ್ಲೇ ಬೆಳೆದಿದ್ದಲ್ಲ, ನಾನು ಡಿಗ್ರಿ ಆಗೋವರೆಗೂ ಅಲ್ಲೇ ಇದ್ದೆ. ಆವಾಗ ಅವ್ರು ಕಂಡಾಗ ಅನಿಸೋದು, PhD ಮಾಡ್ಬೇಕಾದ್ರೆ ಬಂದ್ಬಿಡೋರು ನನ್ನ ಕಡೆಗೆ, ನಡಿ ಹೋಗೋಣ ಅನ್ನೋರು. ಸ್ಕೂಟ್ರು ತೊಗೊಂಡು ಹೋಗೋದು, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಹೋಗೋದು, ಕರ್ಕೊಂಡು ಹೋಗೋದು. ಮನೆಗೆ ಹೋದ ತಕ್ಷಣ ಜೇಬ್ ಹುಡ್ಕಾಡಿ ಒಂದು ಬೆಲ್ಲದ ಚೂರು, ಒಂದು ಪೇಪರ್ ಮಿಂಟು ತಿನ್ನೋ ಅಂತ ಕೊಡೋರು. ನನಗೆ ಶಪಚ, ನಾನು ಬೇಸಿಕ್ಲಿ ಅದು ಜೇಬಲ್ಲಿ ಏನೇನು ಇರ್ತಿತ್ತೋ ಗೊತ್ತಿಲ್ಲ, ಆ ಬೆಲ್ಲದ ಚೂರಿಗೆ ಏನೇನು ಅಂದ್ಕೊಂಡಿರುತ್ತೋ ಗೊತ್ತಿಲ್ಲ. ತಿನ್ನು ಅನ್ನೋರು. ಅದನ್ನು ತೆಗೆದವ್ರು ತಿನ್ನೋಕೆ ನನಗೆ ಆಗಲ್ಲ. ಆ ಪ್ರೀತಿ, ಅದು ಅಸಾಧ್ಯ ಪ್ರೀತಿ. ಅವರು ಶಬ್ದ ಬ್ರಹ್ಮ, ನಿಜವಾಗಲೂ ಶಬ್ದದ ಬ್ರಹ್ಮ ಅವರು. ಆದರೆ ಒಂದು ಮಾತನ್ನು ಹೇಳಬೇಕು ನಾನು, ಅವ್ರು ಎಷ್ಟು ಸ್ಪಷ್ಟತೆ ಇತ್ತು ಬೇಂದ್ರೆಯವರಲ್ಲಿ ಅಂದರೆ, ಒಂದು ಸಲ ಯಾರೋ ಒಬ್ಬರು ರಷ್ಯನ್ ಸಾಹಿತಿ ಭಾರತಕ್ಕೆ ಬಂದರು. ಯು ಆರ್ ಅನಂತಮೂರ್ತಿ ಅವ್ರನ್ನ ಕೇಳಿದ್ರಂತೆ. ಅನಂತಮೂರ್ತಿಯೇ ಹೇಳಿದ್ದು ನನಗಿದನ್ನು.
ಬಂದು ನಾನು ಅರವಿಂದೋ ಬಗ್ಗೆ ತಿಳ್ಕೊಬೇಕಂತ ಮಾಡಿದ್ದೀನಿ, ಯಾರಾದರೂ ಅಥಾರಿಟಿ ಇದ್ದರೆ ಹೇಳಿ, ಆ್ಯಂಡ್ ಅವ್ರು ಕವಿ ಆಗಿದ್ದರೆ ಇನ್ನೂ ಒಳ್ಳೆಯದೇ ಅಂದ್ರಂತೆ. ಅಂದ್ಮೇಲೆ ಹಂಗೆ ಎರಡೂ ಆಗೋದಾದರೆ ಬೇಂದ್ರೆ ಸರಿ ಇದ್ದಾರೆ ಅವರೊಬ್ಬರೇ ನಿಮಗೆ ಅಂತ. ಇವ್ರು ಹೋದರು, 15 ದಿವಸ ಧಾರವಾಡದಲ್ಲಿದ್ದರು. ದಿನ ಹೋಗಿ ಬೇಂದ್ರೆಯವ್ರ ಮೇಲೆ ಹೋಗಿ ಚರ್ಚೆ ಮಾಡ್ಕೊಂಡು ಡಿಸ್ಕಷನ್ ಮಾಡಿ ಬರೋರು. ನೋಡಿದರು ಅವ್ರ ಮನೆ ದೇವ್ರ ಮನೆಯಲ್ಲಿ ಅರವಿಂದ ಫೋಟೋ ಇದೆ. ಇವರು ಆರತಿ ಮಾಡ್ತಿದ್ರು ಬೇಂದ್ರೆಯವರು. ಅರವಿಂದನ ದೇವರು ಅಂತ ಗಮನಿಸ್ಬಿಟ್ಟಿದ್ದಾರೆ ಬೇಂದ್ರೆಯವರು. ಬರೋ ಹಿಂದಿನ ದಿವಸ ಇವರು ಸಾಹಿತಿಗಳು ಬೇಂದ್ರೆನ ಕೇಳಿದ್ರಂತೆ, ನೀವು ಅರವಿಂದ್ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತೀರಿ, ಬಟ್ ಆಸ್ ಅ ಫಿಲಾಸಫರ್ ಹೌ ಡು ಯು ರೇಟ್ ಅರವಿಂದೋ? ಫಿಲಾಸಫರ್ ಅಂತ ಒಪ್ಕೋತೀರಿ, ಬಟ್ ಆ್ಯಸ್ ಅ ಪೋಯೆಟ್ ಹೂ ಈಸ್ ಬಿಗರ್, ಹೂ ಈಸ್ ಗ್ರೇಟರ್, ಅರವಿಂದೋ ಆರ್ ಬೇಂದ್ರೆ ಅಂತ ಕೇಳಿದ್ರಂತೆ. ಬೇಂದ್ರೆ ಉತ್ತರ ನನಗೆ ಎಷ್ಟು ಚಂದ ಅನಿಸುತ್ತೆ ಅಂದರೆ, ಆ್ಯಸ್ ಅ ಫಿಲಾಸಫರ್ ಈಸ್ ಮೈ ಗಾಡ್, ಬಟ್ ಆಸ್ ಅ ಪೋಯೆಟ್ ಬೇಂದ್ರೆ ಈಸ್ ಬೆಟರ್. ನೋಡಿ ಹೇಳೋದು ಅದನ್ನು, ಅರವಿಂದನ ದೇವರು ಅಂತ ಪೂಜೆ ಮಾಡುವಂಥ ಮನುಷ್ಯ ಕವಿಯಾಗಿ ನಾನು ಅವ್ರಿಗಿಂತ ಒಳ್ಳೆಯವನು, ನಿಜಾನೂ ಹೌದು. ಅಂದರೆ ಎಷ್ಟು ಜನರನ್ನು ತಲುಪುವಂಥ ಕವಿತಾ ಶಕ್ತಿ ಇತ್ತು ಬೇಂದ್ರೆಗೆ. ಅರವಿಂದ ಮುಟ್ಟೋದು ಕಷ್ಟ. ಅವರು ಸಾವಿತ್ರಿ ಇನ್ನೂ ಅರ್ಥ ಆಗಿಲ್ಲ ನನಗೆ, ಕಷ್ಟ ಅದು. ಅಂದರೆ ಬೇಂದ್ರೆಗೆ ಎಷ್ಟು ಸ್ಪಷ್ಟತೆ ಇತ್ತು ಅಂದರೆ, ಆಧ್ಯಾತ್ಮಿಕ ಗುರುವಾಗಿ ನಾನು ದೊಡ್ಡವರು, ಆದರೆ ಕವಿಯಾಗಿ ನಾನು ದೊಡ್ಡವನು. ಅಹಂಕಾರದ ಮಾತಿಲ್ಲ, ಪ್ರಾಕ್ಟಿಕಲ್ ಅನಾಲಿಸಿಸ್ ಅದು. ಈ ಪ್ರಜ್ಞೆ ಇರೋದು ಭಾಳ ಅಪರೂಪ. ನಾವು ಯಾರು ದೊಡ್ಡವರು ಒಪ್ಕೊಂಡ್ಬಿಟ್ರೆ ಎಲ್ಲನೂ ಒಪ್ಕೊಂಡ್ಬಿಡ್ತೀವಿ. ಬೇಂದ್ರೆಯವರು ನೀವು ಹೇಳಿದ್ರಿ ಪೀರಿಯಾಡಿಕ್ ಟೇಬಲ್ ಅಂತ, ಒಂದು ಸರ್ಕ್ಯುಲರ್ ಪೀರಿಯಾಡಿಕ್ ಟೇಬಲ್ ಮಾಡಿದ್ರು ಅವರು. ಸಾರಾಭಾಯಿ ಅವರು ಪ್ರಿಂಟು ಮಾಡಿದ್ರು ನಂತರ ಅದನ್ನು. ಅವ್ರ ಕಲ್ಪನೆನೇ ವಿಚಿತ್ರ. ವಿಕ್ರಮ್ ಸಾರಾಭಾಯಿ ಅವ್ರದ್ದು ಒಂದು ಕ್ಯಾಲೆಂಡರ್ ಮಾಡ್ತಿದ್ರು, ಸಾರಾಭಾಯಿ ಕೆಮಿಕಲ್ಸ್ ಇದೆಲ್ಲ ಮಾಡ್ತಾಯಿದ್ರು. ಸರ್ಕ್ಯುಲರ್ ಪೀರಿಯಾಡಿಕ್ ಟೇಬಲ್ ಬಂತು, ಇವ್ರು ಅನಾಲಿಸಿಸ್ ಮಾಡೋದು. ಎಷ್ಟು ಚಂದ ಮಾಡ್ತಿದ್ರು ಅಂದರೆ, ಈ ಎಲಿಮೆಂಟ್ ಪ್ರಾಪರ್ಟಿ ಹೆಂಗೆ ಬರುತ್ತೆ ಅಂತ ಹೇಳೋದು. ಸಂಖ್ಯಾಶಾಸ್ತ್ರ ಬೇರೆ ತಲೆ ಕೆಟ್ಟಿತ್ತು ಅವ್ರಿಗೆ, ವಿಪರೀತ ತಲೆ ಕೆಡೋದು. ಸಂಖ್ಯಾಶಾಸ್ತ್ರದ ಮೇಲೆ ಹೋಗೋದು, ಈ ಎಲಿಮೆಂಟಿಗೆ. ನನಗೆ ಕೇಳೋರು, ನೀ ಹೇಳು ಲೆಡ್ ಯಾಕೆ ನಿಂತ್ಕೋಬೇಕು ಅನ್ನೋದು, ರೇಡಿಯೋ ಆ್ಯಕ್ಟಿವ್ ಕೊನೆ ಲೆಡ್ಗೆ ಯಾಕೆ ನಿಂತ್ಕೋಬೇಕು ಹೇಳು, ಅದಕ್ಕೆ ಮುಂದೆ ಯಾಕೆ ಹೋಗಲ್ಲ? ಪ್ರತಿಯೊಂದಕ್ಕೂ ಪ್ರಶ್ನೆ. ನನಗನ್ನಿಸ್ತಿತ್ತು ಆ ಬೇಂದ್ರೆಯವರ ಶಕ್ತಿ ಅಂದರೆ ಮೂಲವನ್ನು ಪ್ರಶ್ನೆ ಮಾಡುವಂಥದ್ದು. ಸೂಪರ್ಫಿಷಿಯಲ್ ಪ್ರಶ್ನೆ ಇಲ್ಲ, ಆಳಕ್ಕೆ ಹೋಗಬೇಕು. ಇದು ಯಾಕೆ ಹಿಂಗಾಯ್ತು, ಮೂಲ ಕಾರಣ ಏನು ಇದಕ್ಕೆ? ಈ ಮೂಲವನ್ನು ಹುಡುಕುವಂಥದ್ದು ಬೇಂದ್ರೆಯವ್ರ ಮನಸ್ಸಿತ್ತಲ್ಲ, ಅದ್ಭುತ. ಅದು ಯಾವುದಕ್ಕೂ ಸುಲಭ ಪ್ರಶ್ನೆಗೆ ಉತ್ತರ ಕೊಡೋದು ಇಲ್ಲ, ಉತ್ತರ ಒಪ್ಪೋದೇ ಇಲ್ಲ ಅವರು. ಆಳಕ್ಕೆ ಹೋಗಿ ಇದ್ಯಾಕೆ ಅದಾದರೆ ಇದ್ಯಾಕೆ ಬರಲಿಲ್ಲ. ಯು ಕುಡ್ ಎಂಬ್ರಾಸ್ ಎನಿ ಸೈಂಟಿಸ್ಟ್, ಅಷ್ಟರ ಮಟ್ಟಿಗೆ ಪ್ರಶ್ನೆ ಕೇಳ್ಬೋದಾಯ್ತು. ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ, ಸಂಖ್ಯಾಶಾಸ್ತ್ರದ ಬಗ್ಗೆ ನಮ್ಗೆ ಅರ್ಥನೇ ಆಗಲಿಲ್ಲ. ತಿರ್ಗಾ ಬರೋರು ಕತ್ಕೊ ಕವಡಿ ಹಾಕೋದು, ಕವಡಿ ಎತ್ತೋದು, ಎಷ್ಟು ಬರ್ತದೆ ನೋಡು ಬರೀ ಅದನ್ನು ಟೋಟಲ್ ಮಾಡು, ಇದನ್ನ ತೆಗಿಯೋದನ್ನು ಬಂತು ನೋಡೋದು, ನನಗೇನು ಬಂತೋ ಏನು ಹೋಯ್ತು ನನಗೇನೋ ಗೊತ್ತಾ, ಅವ್ರು ಹೇಳ್ದಾಗ ಮಾಡ್ಕೊಂಡಿರ್ತಿದ್ವಿ. ಆದರೆ ಆ ತಲೆಯಲ್ಲಿಂಥ ಗುಂಗಿತ್ತಲ್ಲ, ಈಗ ನೀವು ಪದ್ಯಗಳು ನೋಡಬೇಕು, ಅವ್ರದ್ದು 4 ಮೇಲೆ ಬರೆದಿದ್ದಾರೆ, ಡೂ ಅನ್ನೋದ ಮೇಲೆ ಬರೆದಿದ್ದಾರೆ, ಡೂ 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 ಅಂತ ಬರೆದಿದ್ದಾರೆ. 72 ವರ್ಷ ಆದಾಗ ವಯಸ್ಸು ಎಷ್ಟಾಯಿತು ಅಂದರೆ 72 ಅಂತ, ಅದ್ರ ಮೇಲೆ ಕವನ ಬರೆಯೋದು 72 ಅಂತ. ಏನು ಸಿಕ್ಕರೂ ಕಾವ್ಯ ಆಗೋದು, ಆ ರೀತಿ ವಿಜ್ಞಾನ ಅಧ್ಯಾತ್ಮ ಎಲ್ಲವನ್ನೂ ಸೇರಿಸ್ಕೊಂಡು ಹಿಡಿದವರು ಅವರೊಬ್ಬರೇ, ಆ ಥರ ಹೇಳ್ಕೊಂಡು. ನನಗೆ ಅದೇ ಅನಿಸುತ್ತೆ, ನಿಮಗೆ ಬಂದಿರುವಂಥ ಒಂದು ಸಂಪರ್ಕನೂ ಮಾಸ್ತಿ ಅವರು, ಜೆ ಪಿ ರಾಜರತ್ನಂ, ಇಲ್ಲಿ DVG ಅವರು, ಅಲ್ಲಿ ಬೇಂದ್ರೆ ಅವರು. ಅಂದರೆ ಇದನ್ನು ನೀವು ಬಹುತೇಕವಾಗಿ ನೀವು ಪ್ಲ್ಯಾನ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಯು ಆರ್ ಜಸ್ಟ್ ಸೇಲಿಂಗ್ ಥ್ರೂ ವಿತ್ ದ ಗ್ರೇಟೆಸ್ಟ್ ಆಫ್ ಆಸಿನ್ ಅನ್ಸುತ್ತಲ್ಲ. ಅದನ್ನು ಮಾಡೋಕ್ಕಾಗೋದಿಲ್ಲ, ಪ್ರಯತ್ನ ಮಾಡಿದ್ರೆ ಸಿಗೋವಂಥವ್ರು ಅಲ್ಲ ಇವರೆಲ್ಲರೂ. ನಾನು ಎಷ್ಟೋ ಜನ ಅಂತಾರೆ ಪುಣ್ಯವಂತರು, ಹೌದು ಪುಣ್ಯವಂತ ನಾನು ಅಷ್ಟೇ, ಯಾಕಂದ್ರೆ ಆ ಕಾಲಕ್ಕೆ ಬದುಕಿದ್ನಲ್ಲ, ನಾನು ಅಲ್ಲಿದ್ನಲ್ಲ, ಯಾವುದೋ ಕಾರಣಕ್ಕಾಯಿತು. ರಾಜರತ್ನಂ ಪರಿಚಯ ಆದದ್ದು ಹಾಗೆ, ನನಗೇನು ಗೊತ್ತಿಲ್ಲ. ರಾಜರತ್ನ ನಕ್ಷತ್ರ ನನಗೆ, ಧಾರವಾಡದಿಂದ ಬಂದವನು, ಬೆಂಗಳೂರು ಒಬ್ಬರೂ ಪರಿಚಯ ಇಲ್ಲ ನನಗೆ. ನಾನು ವಿದ್ಯಾವರ ಸಂಘ ಸೇರಿಕೊಂಡಾಗ ನಮ್ಮ ಸೆಕ್ರೆಟರಿ ಅವರು ಕೇಳಿದೆ, ಶ್ರೀಹರಿ ಅಂತ, ಸರ್ ರಾಜರತ್ನಂ ಅವ್ರು ಎಲ್ಲಿರ್ತಾರೆ ಸರ್ ಅಂತ. ನನ್ನ ಗುರುಗಳಪ್ಪ ಅವರು ಸೆಂಟ್ರಲ್ ಕಾಲೇಜಲ್ಲಿ ಪಾಠ ಮಾಡಿದ್ದಾರೆ, ನನಗೆ ಇಲ್ಲೇ ಇರ್ತಾರೆ ಮಲ್ಲೇಶ್ವರಮದಲ್ಲಿ ಅಂದರು. ಯಾಕೆ ಅಂದರು, ನಾನು ಹೋಗ್ಬೇಕು ಸರ್, ಮೀಟ್ ಮಾಡಬೇಕು. ಬೇಂದ್ರೆಯವರು ಒಂದು ಲೆಟ್ರ್ ಕೊಟ್ಟಿದ್ದರು ನನಗೆ, ನಾನು ಹೊಸಬ ಯಾರೂ ಗೊತ್ತಿಲ್ಲ ಅಂದಾಗ, ನಾನು ಲೆಟ್ರ್ ಕೊಡ್ತೀನಿ ಕೊಡೋರಿಗೆ ಅಂತ. ಹೆಸರು ಬರೋದು ರಾಜರತ್ನಂ ಅದರ ಮೇಲೆ. ಮನೆಗೆ ಹೋದೆ, ಲೆಟ್ರ್ ಕೊಟ್ಟೆ. ರಾಜರತ್ನಂ ನೋಡಿದೆ, ಗಂಭೀರ ಆಕಾರ ಅದು, ಯಾವಾಗಲೂ ಖಾದಿ ಬಿಳಿ ಪಂಜೆ, ಬಿಳಿ ಶರ್ಟು, ಹೆಗಲ ಮೇಲೆ ಬಿಳಿ ಟಾವೆಲ್ಲು, ಕೂದಲು ಇಷ್ಟಿಷ್ಟೇ ಕೂದಲು, ಬಿಳಿ ಕೂದಲು, ಕಂಚಿನ ಕಂಠ, ಏನೋ ಅಂದರೆ ಒಂಥರ ನಮಗೆ ಹೆದರಿಕೆ ಆಗಬೇಕು, ಆ ಥರ ಇರೋದು. ಕರ್ಕೊಂಡು ಪರಿಚಯ ಮಾಡಿದರು, ಇವರು ಕರ್ಜಿಗೆ ಅಂತಿದ್ದಾರೆ, ನಮ್ಮಲ್ಲಿ ಲೆಕ್ಚರರ್ ಆಗಿದ್ದಾರೆ ಅಂತ. ಸರ್ ಹಿಂಗೆ ಬೇಂದ್ರೆ ಲೆಟ್ರ್, ನನಗೆ ಯಾಕೆ ಲೆಟ್ರು ಅಂದರು. ನಮ್ಮ ಪರಿಚಯ ಪತ್ರ, ಓಹೋ ಭಾರಿ ರೆಕಮೆಂಡೇಶನ್ ತಂದಿದ್ದೀರಲ್ರಿ ಅಂದರು. ತೆಗೆದು ನೋಡಿ, ಚೆನ್ನಾಗಿದೆ, ವರಕವಿಗಳು ಭಾಳ ಒಳ್ಳೆ ಮಾತು ಹೇಳಿದ್ದಾರೆ ನಿಮ್ಮ ಬಗ್ಗೆ ಅಂತೆಲ್ಲ ಹೇಳಿ, ಬರ್ತಾಯಿರಿ ಆಗಾಗ ಅಂದರು. ಅಂಥ ಅವಕಾಶ ಸಿಗುತ್ತಾ ಯಾರಾದರೂ ರಾಜರತ್ನಂ ಹತ್ರ ಹೋಗುವಂಥದ್ದು? ನಾನು ಆವಾಗ ಒಬ್ಬನೇ ಇದ್ದೆ ಬೆಂಗಳೂರಲ್ಲಿ. ಸೈಕಲ್ ತೊಗೊಳ್ಳೋದು, ರಾಜಾನಗರ 17th ಕ್ರಾಸ್ ಬ್ರಿಡ್ಜ್ ದಾಟಿದ ತಕ್ಷಣ ಆ 17th ಕ್ರಾಸ್ ಮಲ್ಲೇಶ್ವರಮದಲ್ಲೇ ವಿದೇಹ ಅಂತ ಮನೆಯವ್ರದ್ದು, ಅಲ್ಲಿ ಹೋಗೋದು, ಕರೆದಾಗೆಲ್ಲ ಹೋಗೋದು. ಮತ್ತು ಅವ್ರು ಭಾಷಣಕ್ಕೆ ಹೋದಾಗೆಲ್ಲ ಅವ್ರು ಹೆಗಲಿಗೆ ಒಂದು ಚೀಲ ಹಾಕ್ಕೊಂಡು ಅವ್ರ ಪುಸ್ತಕ ಮಾರಾಟ ಮಾಡಬೇಕು, ಅದೊಂದಿತ್ತು, ಮಾಡ್ತಿದ್ವಿ. ಅವ್ರ ಜೊತೆಗೆ ಇದ್ದಾಗ ಅನ್ನಿಸ್ತು, ಅವ್ರ ಸಾಹಿತ್ಯ ಎಷ್ಟು ದೊಡ್ಡದೋ ಅದಕ್ಕಿಂತ ದೊಡ್ಡದು ಅವ್ರ ಜೀವನ ಅಂತ. ನನಗೆ ಎಷ್ಟೋ ಜನ ಕೇಳ್ತಾರೆ,
ನೀವು ಬರೀ ಹಳೆಯ ಸಾಹಿತಿಗಳ ಬಗ್ಗೆನೇ ಮಾತಾಡ್ತೀರಿ, ಹೊಸವ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ಅಂತ. ಎಲ್ಲರೂ ಸ್ನೇಹಿತರಿದ್ದಾರೆ ನನಗೆ, ಮಾತಾಡಬೇಕಂತ ದೊಡ್ಡವರು ಎಲ್ಲರೂ ಒಳ್ಳೆಯವರೇ ಇದ್ದಾರೆ. ಆದರೆ ನನಗೆ ವ್ಯತ್ಯಾಸ ಕಾಣಿಸೋದು ಆ ಹಿಂದಿನ ಕಾಲದವ್ರು ಏನಿದ್ದರು, ಪುಟ್ಟಪ್ಪ ಆಗ್ಬೋದು, ಡಿ ವಿ ಜಿ ಆಗ್ಬೋದು, ಮಾಸ್ತಿ ಆಗ್ಬೋದು, ಬೇಂದ್ರೆ, ಕಾರಂತರು, ವಿ ಸೀತಾರಾಮಯ್ಯ, ಕೆ ಎಸ್ ನರಸಿಂಹಸ್ವಾಮಿ, ಇವೆಲ್ಲ ನೋಡಿದಾಗ ಅವ್ರ ವೈಯಕ್ತಿಕ ಜೀವನ ಅವ್ರ ಸಾಹಿತ್ಯಕ್ಕಿಂತ ದೊಡ್ಡದಾಗಿತ್ತು ಅಂತ ಅನಿಸಿತ್ತು ನನಗೆ. ಅವ್ರ ಬದುಕಿಗೂ ಮಾತಿಗೂ ಭಾಳ ವ್ಯತ್ಯಾಸ ಇರಲಿಲ್ಲ. ಆದ್ದರಿಂದ ಅವ್ರು ತುಂಬ ಪ್ರಿಯರಾಗ್ತಾರೆ ನನಗೆ. ಅದು ಎಲ್ಲ ಕಡೆಯೂ ಹಂಗೆ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಕಡೆ ಮಾತಿಗೂ ಬರಹಕ್ಕೂ ವ್ಯತ್ಯಾಸ ಆಗುತ್ತೆ. ಡೂ ವಾಟ್ ಐ ಸೇ ಬಟ್ ಡೋಂಟ್ ಡೂ ಆ್ಯಸ್ ಐ ಡೂ ಅಂತ ಅನ್ನೋಂಗೆ ಆದಾಗ ಅಲ್ಲಿ ನನಗೆ ಜಾಸ್ತಿ ಹಿಡ್ತಾ ಆಗೋಲ್ಲ. ಅವ್ರು ತುಂಬ ಹಾಗೆ ದೊಡ್ಡವರು, ಬದುಕಿದವರು ಹಾಗೆ. ನರಸಿಂಹಸ್ವಾಮಿ ಅವ್ರು ಬದುಕಿದ್ದ ಹಾಗೆ, ಗುಂಡಪ್ಪನವ್ರು ಬದುಕಿದ್ದೆ ಹಾಗೆ, ವ್ಯತ್ಯಾಸ ಇಲ್ಲ. ಬಡತನವನ್ನು ಸಂಭ್ರಮಿಸಿದವರು. ಮೊಟ್ಟ ಮೊದಲನೇ ಕವಿ ನನ್ನ ಪ್ರಕಾರ ತಿಳಿದು ಬೇಂದ್ರೇನೆ. ನನಗೆ ಬಡತನದ ಅಹಂಕಾರ ಇದೆ ಅಂತ ಹೇಳ್ತಿದ್ರು. ಬಡತನದ ಶ್ರೀಮಂತಿಕೆ ಅಹಂಕಾರ ಇರೋದು ಕೇಳಿದ್ವಿ ನಾವು, ಬಡತನದ ಅಹಂಕಾರ ಇದೆ ಅಂತ ಹೇಳ್ತಾಯಿದ್ರು. ಹೀಗಾಗಿ ಅಂಥವ್ರದೆಲ್ಲ ದೈವ, ನಾನು ಪ್ರಯತ್ನ ಮಾಡಿ ಪಡೆದದ್ದಲ್ಲ. ಅಕಸ್ಮಾತ್ತಾಗಿ ಡಿವಿಷನ್ ನನಗೆ ಬಟ್ಟೆ ಆಗೋಕ್ಕೆ ಸಾಧ್ಯ ಇದೆಯಾ? ರಾಜರತ್ನಂ ಕರ್ಕೊಂಡು ಹೋದರು, ಒಂದಿಷ್ಟು ಕಲಿಸಿದ್ರು, ಪಾಲಿ ಭಾಷೆ ಅನುವಾದ ಮಾಡಿ ಅಂತ ಕಲಿಸಿದ್ರು. ಮಾಡಿದೆ, ಮಾಡಿ ಒಂದು ಲೆಕ್ಚರ್ ಕೊಡಿ ಅಂದರು. ಹುಚ್ಚರಂಗೆ ಹೋದೆ, ಅವ್ರು ಹೇಳಿದ್ರು ಅಂತ ಹೋಗ್ಬಿಟ್ಟೆ. ಅಲ್ಲಿ ಭೇಟಿ ಆದದ್ದು. ಬನ್ನಿ ಆಗಾಗ ಅಂದರು. ನಾನು ಹುಚ್ಚು. ಮತ್ತು ಇನ್ನೊಂದು ನನಗೊಂದು ಅದು ಹೇಳ್ಕೋಬೇಕಾಗುತ್ತೆ. ನಾನು ಬೆಂಗಳೂರಲ್ಲಿ ಅಷ್ಟೊಂದು ಜನ ಇದ್ದರಲ್ಲ, ಎಲ್ಲರೂ ಯಾಕೆ ಬರಲಿಲ್ಲ ಸಂಪರ್ಕಕ್ಕೆ? ನಾನು ಪ್ರಯತ್ನ ಮಾಡಿದೆ ಅಂತ ಹೇಳಬೇಕು. ಪರಿಚಯ ಆದಮೇಲೆ ನಾನು ಹೋಗದೇ ಇದ್ದರೆ ಏನಾಗ್ತಿತ್ತು? ನಾನು ಹೋಗೋದು, ನಾನು ಹುಡುಗ ಆವಾಗ ಡಿ ವಿ ಜಿ ಕಣ್ಣಿದ್ದು ಕೂಡ ನೋಡಲಿಕ್ಕೆ ಎಷ್ಟೋ ಸಲ ಹೋದಾಗ ನಾನು ಗುಂಪಲ್ಲಿ ನಾನೊಬ್ಬ ದೂರ ನಿಂತ್ಕೊಂಡು ಆರಾಧಕ, ನಾನು ದೂರ ನಿಂತ್ಕೊಳ್ಳೋದು, ಮಾತಾಡಿಸಿ ಸಂತೋಷ ಆಗೋದು, ಮನೆಗೆ ಹೋಗೋದು, ಭೇಟಿ ಆಗೋದು ಅವ್ರನ್ನ. ನಾನು ಬೇರೆ ಕೆಲಸ ಏನಿತ್ತು ಹೋಗೋದಲ್ಲಿ. ಉದ್ದೇಶ ಎಷ್ಟೇ, ಅವು ಹಿಮಾಲಯ ಇದ್ದಂಗೆ. ಹಿಮಾಲಯ ನನ್ನ ಕಡೆ ಬರೋಲ್ಲ, ನಾನು ಹಿಮಾಲಯಕ್ಕೆ ಹೋಗಬೇಕಾಗತ್ತೆ. ಹೋಗ್ಬೇಕು, ಕಷ್ಟಪಟ್ಟು ಹೋಗಬೇಕು. ಅಂದಾಗಲೇ ಆ ಶೀತಲ ಗಾಳಿ ಆಗಲಿ, ಅಲ್ಲಿ ಗಿಡ ಮರಗಳಾಗಲಿ, ಅಲ್ಲಿ ಔಷಧಿ ಆಗಲಿ ಸಿಗೋ ಸಾಧ್ಯ ಇದೆ ನನಗೆ. ಎಷ್ಟು ನನಗೆ ಗೊತ್ತಿದ್ದಾರೆ ಗೊತ್ತಾ ಅವರು. ಒಬ್ಬರು ಜೀವನ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ. ಗೋಕಾಕರು, ನನ್ನ ಸೋದರ ಮಾವ ಅವ್ರ ಶಿಷ್ಯ ಆಗಿದ್ದ, ಮೊದಲನೇ ಬ್ಯಾಚ್ ಸ್ಟೂಡೆಂಟ್, ಸ್ನೇಹಿತರು ಹಂಗೆ ಇದ್ದರು ಅವರು. ಈಗೂ ನಾನು ಕೊನೆಗೂ ಗೋಕಾಕ್ ನೆನೆಸ್ಕೊಳ್ಳೋರು ನನ್ನ, ನಿಮ್ಮ ಸೋದರ ಮಾವ ನನ್ನ ಸ್ಟೂಡೆಂಟ್ ಆಗಿದ್ನಪ್ಪ ಅಂತ ಹೇಳೋದು. ಅದೆಲ್ಲ ಭಾಗ್ಯ ಅಲ್ವಾ? ಅಂಥವ್ರು ಕಂಡೆ ಅನ್ನೋದೇ ಭಾಗ್ಯ ನನಗೆ. ಅವರಿಂದ ಎಷ್ಟು ಪಡ್ಕೊಂಡಿದ್ದೆ, ನೀವು ಹೇಳ್ದಂಗೆ ಸಮುದ್ರದಲ್ಲಿ ಒಂದು ಬೊಗಸೆ ತಂದ ಹಾಗೆ. ಆದರೆ ಅಷ್ಟಾದರೂ ಸಿಗ್ತಲ್ಲ ಬೊಗಸೆ, ಅವು ಭಾಳ ದೊಡ್ಡವರು. ನೀವು ಹೇಳಿದಾಗ ನನಗೂ ಇಲ್ಲೇ ಒಂದು ಪಾಠ ಅನಿಸುತ್ತೆ. ನಾವು ತುಂಬ ಸರಿ ಏನು ಮಾಡ್ತೀವಿ, ಅನ್ನ ಮಾಡಬೇಕು, ಅಕ್ಕಿ ಇದೆ, ನೀರಿದೆ, ಗ್ಯಾಸ್ ಇದೆ, ಪಾತ್ರೆನೂ ಇದೆ. ನಾವು ಹೆಚ್ಚಿನ ಟೈಮ್ ಏನು ಮಾಡ್ತೀವಿ, ನಾನು ಆ ಪಾತ್ರೆ ಇಟ್ಟರೆ ಗ್ಯಾಸ್ ಆನ್ ಆಗುತ್ತಾ? ಗ್ಯಾಸ್ ಆನ್ ಆದರೆ ಅದು ಹೊತ್ಬಿಟ್ರೆ ಅಥವಾ ಅದು ಸೀದೋಗ್ಬಿಟ್ರೆ, ನೀರು ಜಾಸ್ತಿ ಆಗಿಬಿಟ್ರೆ, ನಾನು ಇದನ್ನು ಯೋಚನೆ ಮಾಡ್ತಾ ಕೂತ್ಕೋದು, ರೈಸ್ ಇಡೋದಕ್ಕೆ ಹೋಗೋದೇ ಇಲ್ಲ. ನಾವು ಆಗಲಾರದೇ ಇರೋದ್ರ ಬಗ್ಗೆ ತುಂಬ ಚಿಂತೆ ಮಾಡ್ತೀವಿ. ಆಗತ್ತೆ ಅಂತ ಧೈರ್ಯ ಮಾಡ್ಕೊಂಡು ಹೋಗಬೇಕು. ಇವತ್ತು ನೋಡಿ ವ್ಯತ್ಯಾಸ ನೋಡಿ, ಸಾಧಕರಿಗೂ ಸಾಧಕರಲ್ಲದವ್ರಿಗೂ ಒಂದೇ ವ್ಯತ್ಯಾಸ ಅಂದರೆ, ಸಾಧಕರು ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟರು, ತಪ್ಪಾದರೂ ಅಡ್ಡಿಲ್ಲ ಸರಿ ಮಾಡೋಣ ಅಂತ ಹೋದರು. ಯಾರು ಹಿಂದೆ ಉಳ್ಕೊಂಡ್ರೋ ಅವ್ರು ಪ್ರಯತ್ನ ಮಾಡಲಿಲ್ಲ. ನಾನು IIM ಕಲ್ಕತ್ತಾದಲ್ಲಿ ಪಾಠ ಮಾಡುವಾಗ ಒಂದು ವಿಷಯ ಬಂತು. ಒಬ್ಬ ಹುಡುಗ ಬಂದು ಕೇಳ್ದೆ ನನಗೆ, ಸರ್ ನಮಗೆ ಅವಕಾಶಗಳೇ ಸಿಕ್ಕೋಲ್ಲ ಸರ್, ಯಾರು ದೊಡ್ಡವ್ರು ತೊಗೊಂಡ್ಬಿಡ್ತಾರೆ, ನಮಗೇನು ಸಿಗಲ್ಲ ಅಂತ. ಅದೇ ಶಟಪ್ ಅಂತ ಹೇಳಿ, ಮಾತಾಡ್ಬೇಡ ಹಂಗೆ ಹುಚ್ಚರಂಗೆ, ಅವಕಾಶಗಳನ್ನು ಯಾರು ಎತ್ತಿ ತಟ್ಟೆಯಲ್ಲಿ ಕೊಡಲ್ಲ, ನಿಮಗೆ ತೊಗೊಳ್ಳಿ ಅವಕಾಶ ತೊಗೊಳ್ಳಿ ಅಂತ. ನಾನು ಕೇಳಿದೆ, ಅತ್ಯಂತ ಬಡಬನತನದಲ್ಲಿ ಬೆಳೆದಂಥ ಮನಮೋಹನ್ ಸಿಂಗ್ ಅವ್ರು ಯಾರು ಅವಕಾಶ ಕೊಟ್ಟರು? KR ನಾರಾಯಣನ್ ಅರ್ಥ ಬಡತನದ ಬಂದಂಥ ಮನುಷ್ಯ, ಯಾರು ಕೊಟ್ಟರು ಅವಕಾಶ? ಪ್ಲ್ಯಾಟ್ಫಾರ್ಮಲ್ಲಿ ಚಹಾ ಮಾರುವಂಥ ಹುಡುಗ ಪ್ರಧಾನಮಂತ್ರಿ ಆಗೋದಾದ್ರೆ ಅವಕಾಶ ಯಾರು ಕೊಟ್ಟರು? ಸಾಮರ್ಥ್ಯದಿಂದ ಪ್ರಯತ್ನದಿಂದ ಪಟ್ಟಾಗ ಮಾತ್ರ ಅವಕಾಶಗಳು ಕಾಣುತ್ತವೆ, ಇದ್ರೆ ಕಾಣೋದೇ ಇಲ್ಲ. ಅಲ್ಲೇ ಇರುತ್ತೆ ಅವಕಾಶ, ತೆಗೆದು ನೋಡಲ್ಲ ನಾನು. ಆದ್ದರಿಂದ ಅವಕಾಶ ಸಿಕ್ಕಿಲ್ಲ ಅನ್ನೋದು ನೆಪ, ಅದು ಪ್ರಯತ್ನ ಮಾಡಲಿಲ್ಲ ಅನ್ನೋ ಸತ್ಯ. ಹಾಗೆ ಪ್ರಯತ್ನ ಮಾಡಬೇಕಾಗತ್ತೆ. ನಾವು ದೊಡ್ಡವರು ಸಿಕ್ಕಾಗ ಹೋಗಿ ಹೇಳಬೇಕು, ಮಾತಾಡಬೇಕು. ಒಂದು ಮಾತು ಹೇಳ್ತೀನಿ, ದೊಡ್ಡವ್ರು ಸಿಕ್ಕಾಗ ಹುಚ್ಚು ಪ್ರಶ್ನೆ ಕೇಳಬಾರ್ದು. ಸರ್ ಯಾವತ್ತು ಹುಟ್ಟಿದ್ರಿ ಸರ್ ನೀವು? ಸಿಗುತ್ತೆ ರೆಕಾರ್ಡ್, ಅದೇನು ಕೇಳೋದು ಅವ್ರನ್ನ. ಕೇಳುವಾಗ ಶ್ರೀಗಂಧ ಇದ್ದ ಹಾಗೆ, ಶ್ರೀಗಂಧದ ವಾಸನೆ ಬರಬೇಕಾದ್ರೆ ಅರಿಬೇಕು ಅದನ್ನು, ಊದುಬತ್ತಿ ವಾಸನೆ ಬರಬೇಕಾದ್ರೆ ಸುಡಬೇಕಾದಲ್ಲ, ಅಂದಾಗೆ ಬರುವಂಥದ್ದು. ಒಂದು ಸಣ್ಣ ಘಟನೆ ಹೇಳ್ತೀನಿ. ರತನ್ ಟಾಟಾ ಅವ್ರದ್ದು ಶಾಲೆಗಳಿದ್ದಾವೆ, ಎಲ್ಲೆಲ್ಲಿ ಫ್ಯಾಕ್ಟ್ರಿದು ಅವ್ರು ಶಾಲೆ ಮಾಡಿದ್ದಾರೆ. ಒಂದು ಸಲ 39 ಶಾಲೆ ಪ್ರಿನ್ಸಿಪಾಲ್ಗಳು ಟ್ರೈನಿಂಗ್ ಮಾಡು ಅಂತ ಹೇಳಿದರು. ನಾನೊಬ್ಬನೇ ಹೋದೆ, 2 ದಿವಸ ನಾನೇ ಮಾಡಿದೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 39 ಜನ ಪ್ರಿನ್ಸಿಪಾಲ್ರು. ನನಗೆ ತುಂಬ ಸಲಿಗೆ ಇದೆ, ಮಾತ್ಕೊಂಡು ಹೋಗ್ತೀನಿ, ತುಂಬ ಹಚ್ಕೊಂಡ್ಬಿಡ್ತಾರೆ ಜನ ಎಲ್ಲ. 2ನೇ ದಿವಸ ಮುಗಿ ಹೊತ್ತಿಗೆ ಎಲ್ಲ ಬಂದು ನಮಸ್ಕಾರ ಮಾಡಿ, ಸರ್ ವಿ ಮಿಸ್ ಯು ಟುಮಾರೋ ಅಂತ ಹೇಳಿ ನಮಸ್ಕಾರ ಮಾಡೋಕ್ಕೆ ಶುರು ಮಾಡಿದರು. ಅಲ್ಲಿ ಅರವಿಂದ್ ಅಂತ ಒಬ್ಬರು HR ವೈಸ್ ಪ್ರೆಸಿಡೆಂಟ್ ಯಾರೋ ಇದ್ದರು. ನಾನು ಕರ್ಕೊಂಡು ಹೋಗೋಕ್ಕೆ ಹೊರಟ್ವಿ. ನಾನು ಟಾಟಾ ಗೆಸ್ಟ್ ಹೌಸಲ್ಲಿ ಇರ್ತಾಯಿದ್ದೆ. ಅವ್ರಿಗೆ 1 ನಿಮಿಷ ಇರಿ ಸರ್, ರತನ್ ಟಾಟಾ ಬಂದಿದ್ದಾರೆ ಇವತ್ತು, ಅವ್ರ ಅಜ್ಜನು ಒಂದು ಸ್ಟ್ಯಾಚ್ಯೂ ಅನ್ವೇಲ್ ಮಾಡಬೇಕಾಗಿದೆ, ಒಂದು ಅನಾವರಣ ಮಾಡಬೇಕಾಗಿದೆ, ಬಂದಿರ್ತಾರೆ, ನೋಡ್ತೀನಿ ಸಾಧ್ಯ ಆದರೆ.
ನಾನು ಅವ್ರೇನೋ ಕೆಲಸ ಇರುತ್ತಪ್ಪ ಅನ್ನೋರು, ಸಾಧ್ಯ ಆದ್ರೆ ನೋಡಿದ್ರೆ ಬಿಟ್ಬಿಡಿ ಅಂತ ಹೇಳಿದೆ. ನಾನು ಹೊರಗಡೆ ಲಾನ್ಸಲ್ಲಿ ಕೂತಿದ್ದೆ. ಈತ ಒಳಗಡೆ ಹೋದರು. 10 ನಿಮಿಷಕ್ಕೆ ಇಬ್ಬರು ಕೂಡ ಹೊರಗೆ ಬಂದರು. ರತನ್ ಟಾಟಾನು ಹೊರಗೆ ಬಂದರು. ಎತ್ತರದ ಮನುಷ್ಯ, ಲೈಟ್ ಬ್ಲೂ ಶರ್ಟು, ಟೈಟ್ ಡಾರ್ಕ್ ಬ್ಲೂ ಪ್ಯಾಂಟು, ಟಕ್ಡ್ ಇನ್ ಸೈಡ್ ಬಂದರು. ಬಿಗ್ ಮ್ಯಾನ್ ಬಂದು ಹಿಂಗೆ ಶೇಕ್ ಹ್ಯಾಂಡ್ ಮಾಡಿದ್ರು. ಥ್ಯಾಂಕ್ ಯು ಪ್ರೊಫೆಸರ್ ಫಾರ್ ಟ್ರೈನಿಂಗ್ ಮೈ ಪ್ರಿನ್ಸಿಪಲ್ಸ್ ಅಂತಂದರು. ಕೂತ್ಕೊಂಡು ಡು ಯು ಹ್ಯಾವ್ ಟೀ ಅಂದರು. ನಾನು ಟೀ ಕಾಫಿ ಕುಡಿಯೋಲ್ಲ, ಗೆಟ್ ಮಿ ಜ್ಯೂಸ್ ಅಂದರು. ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅದು ಜ್ಯೂಸ್ ತರಬೇಕಾದ್ರೆ. ಕೂತ್ಕೊಂಡಿದ್ವಿ. ಒಂದು ಪ್ರಶ್ನೆ ಕೇಳಿದರು ಅವರು. ಅರವಿಂದ್ ಟೆಲ್ಸ್ ಮೀ, ಅರವಿಂದ್ ಹೇಳ್ದ, ಟೀಚರ್ಸ್ ಎಲ್ಲ ಭಾಳ ಇಮೋಷ್ನಲ್ ಆಗಿದ್ದರಂತೆ ಕೊನೆಗೆ ಪ್ರಿನ್ಸಿಪಲ್ಸ್ ಎಲ್ಲನೂ. ಪ್ರೊಫೆಷ್ನಲ್ ಟ್ರೈನಿಂಗ್ ಅಲ್ವಾ, ಇಮೋಷ್ನಲ್ ಯಾಕೆ ಆಗಬೇಕು ಅವರು? ನಾನು ಹೇಳಿದೆ, ಟೀಚಿಂಗಲ್ಲಿ ಇಮೋಷ್ನಲ್ಲು ಪ್ರಾಕ್ಟಿಕಲ್ ಭಾಳ ವ್ಯತ್ಯಾಸ ಇರೋಲ್ಲ. ನಾವು ಮಾತಾಡೋದು ಹೃದಯಕ್ಕೆ ಮಾತಾಡ್ತೀವಿ, ಜಾಸ್ತಿ ಬುದ್ಧಿಗೆ ಮಾತಾಡೋಲ್ಲ. ನನಗೊಂದು ನಂಬಿಕೆ ಇದೆ, ಯಾವುದು ಬುದ್ಧಿಗೆ ಮಾತ್ರ ಹೋಗುತ್ತೋ ಬೇಗ ಮರ್ತು ಹೋಗುತ್ತೆ, ಯಾವುದು ಹೃದಯಕ್ಕೆ ಹೋಗುತ್ತೋ ಭಾಳ ದಿವಸ ಉಳಿತದೆ. ನಾವು ಹೃದಯದ ಮೂಲಕ ಮಾತಾಡ್ತೀವಿ, ಹಿಂಗಾಗತ್ತೆ ಅಂತ. ತಕ್ಷಣ ಅರವಿಂದ್ ನೋಡಿದರು. ಅರವಿಂದ್, ನಮ್ಮ ವೈಸ್ ಪ್ರೆಸಿಡೆಂಟ್ ಭಾಳ ಜನ ಭಾಳ ಇಂಪರ್ಸ್ನಲ್ ಆಗ್ತಾ ಇದ್ದಾರೆ, ಅರೇಂಜ್ ಎ ಲೆಕ್ಚರ್ ಪ್ರೊಫೆಸರ್ ಫಾರ್ ದ್ಯಾಮ್, ಅರೇಂಜ್ ಮಾಡು ಅಂತ ಹೇಳಿದರು. ನಿಮಗೇನಾದರೂ ಕೇಳೋದಿದೆಯಾ ಅಂತ ಕೇಳಿದರು. ಏನು ಕೇಳಿ ಅವರಿಗೆ? ಐಕಾನ್, ಇಂಡಿಯನ್ ಇಂಡಸ್ಟ್ರಿ ಐಕಾನ್. ನಾನು ಕೇಳಿದೆ, ಸರ್ ಒಂದು ಪ್ರಶ್ನೆ ಕೇಳ್ತೀನಿ. ನೀವು 30 ವರ್ಷದಿಂದ ಟಾಟಾ ಕಂಪ್ನಿ ಚೇರ್ಮನ್ ಆಗಿದ್ದೀರಿ. ಟಾಟಾ ಹೆಂಗೆ ಬೆಳೆದಿದೆ ಅನ್ನೋದು ನಮ್ಗೆ ಗೊತ್ತಿದೆ, ಸ್ಟ್ಯಾಟಿಸ್ಟಿಕ್ಸ್ ಸಿಗುತ್ತೆ ಪೇಪರಲ್ಲಿ. ಆಗೆಷ್ಟಿತ್ತು, ಈಗೆಷ್ಟಾಯಿತು ಬೆಳೆದದ್ದು ಅಂತೆಲ್ಲ ಗೊತ್ತಾಗುತ್ತೆ. ಅದು ನನಗೆ ಮುಖ್ಯ ಅಲ್ಲ. ಇನ್ ದ ಲಾಸ್ಟ್ 30 years ಹೌ ಹ್ಯಾಸ್ ರತನ್ ಟಾಟಾ ಗ್ರೋನ್ ಅಂತ ಕೇಳಿದೆ. ರತನ್ ಟಾಟಾ ಹೆಂಗೆ ಬೆಳೆದ್ರು? ನಕ್ಬಿಟ್ರು. ಗುಡ್ ಕ್ವಶನ್ ಅಂದರು. ಒಂದು ಹೇಳ್ತೀನಿ ನೋಡಿ ಅಂದರು. ದೊಡ್ಡವ್ರು ಹೆಂಗೆ ಉತ್ತರ ಕೊಡ್ತಾರೆ ನೋಡಿ. ನಾನು ಇಂಡಿಕಾ ಕಾರ್ ತಯಾರು ಮಾಡೋಕ್ಕೆ ಶುರು ಮಾಡಿದಾಗ 1600 ಕೋಟಿ ಸಾಲ ತೊಗೊಂಡಿದ್ದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ, ಯಾವುದೋ ಕಂಪ್ನಿ ಅಂತ ಹೇಳಿದ್ರು. 6 ತಿಂಗಳು ನಿದ್ದೆ ಮಾಡಲಿಲ್ಲ, ನಾನು ಒದ್ದಾಡ್ತಾ ಇದ್ದೆ. ಯಾಕಂದರೆ ನಾವು ಸಣ್ಣ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದವರೇ ಅಲ್ಲ, ಬರೀ ಲಾರೀಸು ಹೆವಿ ವೆಹಿಕಲ್ಸ್ ಮಾಡೋರು. ಆಗುತ್ತಾ ಇಲ್ಲ, ಇದು ವರ್ಕ್ ಆಗುತ್ತಾ ಇಲ್ಲ, ಇಂಡಿಕಾ ಕಾರ್ ಕ್ಲಿಕ್ ಆಗುತ್ತಾ ಇಲ್ಲ ಅಂತ ಮಾಡ್ತಿದ್ದೆ. ಆದರೆ ಈಗ ಒಂದು 10 ವರ್ಷದ ಹಿಂದೆ ಟಾಟಾ ಇಂಡಿಕಾಮ್ ಮಾಡಿದಾಗ, ಟೆಲಿಕಾಮ್ ಸರ್ವಿಸಸ್ ಮಾಡಿದಾಗ 16,000 ಕೋಟಿ ತೊಗೊಂಡಿದ್ದೆ ಸಾಲ. ಐ ವಾಸ್ ನಾಟ್ ವರೀಡ್. ದಿಸ್ ಈಸ್ ರತನ್ ಟಾಟಾ ಹ್ಯಾಸ್ ಗ್ರೋನ್. ಇದು ಅನಿಸುತ್ತೆ ನೋಡಿ, ಹೇಗೆ ಅದೇ ರತನ್ ಟಾಟಾ ನಮ್ಮ 30 ವರ್ಷದಿಂದ ಈಗ ಅವರೇ ಇದ್ದಾರೆ. ಆದರೆ ಸಮಸ್ಯೆಗಳನ್ನು ಎದುರಿಸುವಂಥ ಛಲ, ಆ ಧೈರ್ಯ ಹೆಂಗೆ ಬಂದಿದೆ ನೋಡಿ. ಅದು ದಿಸ್ ಈಸ್ ದ ಬ್ಯೂಟಿ ಆಫ್ ಲೈಫ್. ಅದನ್ನು ಹೇಳ್ತೇನಲ್ಲ, ನನ್ನ ಅವಕಾಶಗಳು ಸಿಗ್ತದೆ, ಪ್ರಯತ್ನ ಮಾಡಬೇಕಾಗತ್ತೆ. ರತನ್ ಟಾಟಾಗೆ ಅವಕಾಶ ಸಿಕ್ಕಿತ್ತು, ಆದರೆ ಅದು ಹೇಗೆ ಬೆಳೆಸಿದ್ರು ಆತ್ಮವಿಶ್ವಾಸದಿಂದ. 1600 ಕೋಟಿ ಇದ್ದಾಗ ಗಾಬರಿ ಆಗಿದ್ದವರು 16,000 ಕೋಟಿ ತೊಗೊಂಡಾಗ ಏನೂ ಚಿಂತೆ ಇಲ್ಲ ಅನ್ನೋದಾದರೆ ಹೇಗೆ ಮನಸ್ಸನ್ನು ನಿಭಾಯಿಸ್ಕೊಂಡಿದ್ರು ಅವರು. ಈ ಥರದ ಗಮನಿಸ್ಬೇಕು, ನನಗೆ ಭಾಳ ಇಷ್ಟ ಆಗುತ್ತೆ. ಸಾಧಕರು ಯಾವಾಗಲೂ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅಲ್ಟಿಮೇಟ್ಲಿ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧಕ್ಕೂ ಮೋಕ್ಷಕ್ಕೂ ಕಾರಣ ಆಗೋದು ಮನಸ್ಸೇ. ಇಫ್ ಯು ಕ್ಯಾನ್ ಮ್ಯಾನೇಜ್ ಯುವರ್ ಮೈಂಡ್, ಯು ಕ್ಯಾನ್ ಮ್ಯಾನೇಜ್ ಎನಿಥಿಂಗ್. ಸೊ ನಾನು ಒಂದು 5 ಹೆಸರು ಹೇಳ್ತಾ ಹೋಗ್ತೀನಿ, ನಾವು ಶಾರ್ಟಾಗಿ ಅದನ್ನು ನಾವು ಮಾಡ್ಕೊಳ್ತಾ ಹೋಗೋಣ. ನಾನು ಅಂದರೆ ನನ್ನ ಸಂದರ್ಶನದ ಎಂಡಿಗೆ ನಾನು ಬರ್ತಾ ಹೋಗ್ತೀನಿ. ಬದುಕು ಒಂದು ಅವಕಾಶ, ಸಾಧನೆಗೆ ಒಂದು ಅವಕಾಶ. ಅದು ಭಗವಂತ ಕೊಟ್ಟಂಥ ಕೃಪೆ. ಅದು ಆ ಕೊಟ್ಟ ಕೃಪೆಯನ್ನು ಒಂದು ಮಾತು ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು. ಒಬ್ಬ ರಾಜ ಇದ್ದ, ದರ್ಬಾರಲ್ಲಿ ಕೂತಿದ್ದಾನೆ. ಒಬ್ರು ಯಾರು ಹಣ್ಣು ತಂದು ಕೊಟ್ಟರಂತೆ ರಾಜನಿಗೆ. ಹೆಚ್ಚು ಎಲ್ಲರೂ ಕೊಟ್ಟ ರಾಜ, ತುಂಬ ಚೆನ್ನಾಗಿತ್ತು ಹಣ್ಣು. ಅಲ್ಲೊಬ್ಬ ಕೂತಿದ್ದ, ಹಣ್ಣು ತೊಗೊಳ್ಳೋ ಅಂದರು. ಹಣ್ಣು ಬೇಡ ಸ್ವಾಮಿ, ನಂಗೆ ಬೀಜ ಕೊಡಿ ಅಂದ. ತೊಗೊಂಡ ಹಾಕಿದ ಹೊಲದಲ್ಲಿ 5 ವರ್ಷ ದೊಡ್ಡ ಗಿಡ ಆಯಿತು, ಸಾವಿರಾರು ಹಣ್ಣಾಗಿತ್ತು. ಈ ರಾಜ ಅಲ್ಲಿ ಹೋದ, ಪ್ರವಾಸಕ್ಕೆ ಹೋದಾಗ ನೋಡಿದ, ಚೆನ್ನಾಗಿದೆಯಲ್ಲ ಅಂದ. ಆ ರೈತ ಇದ್ದಾನೆ, ಬನ್ನಿ ರಾಜರೇ ಅಂತ ಕೂಡಿಸ್ದ. ಹಣ್ಣು ಹೆಚ್ಚು ಕೊಟ್ಟ. ಎಷ್ಟು ಚೆನ್ನಾಗಿದೆಯಲ್ಲ ಇದು ಅಂದರು. ಸ್ವಾಮಿ, ಬೀಜ ನೀವೇ ಕೊಟ್ಟದ್ದು. ಇದನ್ನು ಸಿದ್ದೇಶ್ವರ ಸ್ವಾಮಿಗಳು ಹೇಳೋರು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಭಗವಂತ ನಮ್ಮನ್ನು ಭೂಮಿ ಕಳಿಸ್ತಾನಲ್ಲ, ಬೀಜ ಹಾಕಿ ಕಳಿಸ್ತಾನೆ. ನಾನು ಒಳ್ಳೆ ಹಣ್ಣಾಗಿ ಅವನಿಗೆ ವಾಪಸ್ ಕೊಟ್ಟರೆ ನನ್ನ ಬದುಕು ಸಾರ್ಥಕ ಆಯಿತು ಅಂತ. ಯಾವ ಬದುಕನ್ನು ಭಗವಂತ ನನಗೆ ಕೊಟ್ಟಿದ್ದಾನೋ ಅದನ್ನು ಸಮೃದ್ಧವಾಗಿ ಸಂತೋಷವಾಗಿ ಬದುಕಿ ನನ್ನಿಂದ 4 ಜನಕ್ಕೆ ಪ್ರಯೋಜನ ಆಗುವಂಗೆ ಏನಾದರೂ ಆದರೆ ಆ ಬದುಕು ಸಾರ್ಥಕ ಆಯಿತು ಅಂತ. ಕುಟುಂಬ ಬಹಳ ಮುಖ್ಯ. ಕುಟುಂಬ ಅಂದರೆ ಬಂಧನ ಅಲ್ಲ, ಅದು ಭಗವಂತನೇ ಒಬ್ಬನೇ ಇರಲಿಲ್ಲ. ಒಬ್ಬನಾಗಿದ್ದಂಥ ಭಗವಂತ ಎಲ್ಲರೂ ಆಗಬೇಕು ಅಂತ ಅದು ಉದ್ದೇಶನೇ. ಬಂಧನ ಅಲ್ಲ, ಅದು ಬಾಂಧವ್ಯ. ಎಷ್ಟು ಬಂಧನಗಳ ಗಟ್ಟಿಯಾಗಿರ್ತಾವೋ ಅಷ್ಟು ಜೀವನ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಮಾತ್ರ ಅಲ್ಲ, ವಸುಧೈವ ಕುಟುಂಬಕ್ಕೆ ನಂಬಿಕೊಂಡವ್ರು ನಾವು. ಒಬ್ಬರು ಭಾಳ ಚೆನ್ನಾಗಿ ಹೇಳ್ತಾನೆ, ಈಚ್ ಹ್ಯೂಮನ್ ಬೀಯಿಂಗ್ ಈಸ್ ಲೈಕ್ ಎ ಫ್ಲೋಟಿಂಗ್ ಐಲ್ಯಾಂಡ್ ಅಂತ. ನೀರಲ್ಲಿ ತೇಲ್ತಿರುವಂಥ ದ್ವೀಪ ಇದ್ದ ಹಾಗೆ. ದಂಡೆಗೆ ಬರುತ್ತೆ, ಯಾವನೋ ಕಟ್ಟಿ ಹಾಕ್ತಾನೆ, ಒಂದು ಹಗ್ಗಕ್ಕೆ ಬ್ರಿಡ್ಜ್ ಕಟ್ತಾನೆ. ಆವಾಗ ಅದು ಅಲ್ಲೇ ಅಲಗಾಡುತ್ತೆ ಹೊರತಾಗಿ ಎಲ್ಲಿ ದೂರ ಹೋಗಲ್ಲ. ಅದು ಸುತ್ತ ಇನ್ನೊಂದು 20 ಬ್ರಿಡ್ಜ್ ಕಟ್ಟಿಬಿಟ್ರೆ ಆ ದ್ವೀಪ ಗಟ್ಟಿ ಆಗುತ್ತೆ. ಹಾಗೆ ಎಷ್ಟು ಬಂಧಗಳು ಹೆಚ್ಚಾಗ್ತಾವೋ ಅಷ್ಟು ದ್ವೀಪ ಗಟ್ಟಿ ಆಗುತ್ತೆ. ನಾನೊಬ್ಬ ದ್ವೀಪ. ಆ ಬಂಧನಗಳು ಅನ್ನೋಕ್ಕಿಂತ ಬಂಧಗಳು ನನಗೆ ಎಷ್ಟಾಗ್ತದೋ ಅಷ್ಟು ಒಳ್ಳೆಯದು. ಕುಟುಂಬವನ್ನು ಗೌರವ ತೋರಿಸ್ಬೇಕು.
ಇವತ್ತು ನಾನೇನಾದರೂ ಹೊರಗಡೆ ಕೆಲಸ ಮಾಡೋಕ್ಕೆ ಸಾಧ್ಯ ಆದರೆ ಕುಟುಂಬದಲ್ಲಿ ಸಂತೋಷ ಇದ್ದರೆ ಮಾತ್ರ ಸಾಧ್ಯ, ಇದ್ದರೆ ಆಗೋಲ್ಲ. ವಿವಾಹ ಅಯ್ಯೋ ಅದ್ಭುತ ಅದಂತೂ. ಅದು ಈಗ ನಮ್ಮ ಹಾಗೆ ಕಾಂಟ್ರಾಕ್ಟ್ ಅಲ್ಲ. ಈಗ ನಾವು ವಿವಾಹ ಪದ ಹೇಗಿದೆ ಗೊತ್ತಾ, ಅದು ವಿವಾಹ, ಅದರಿಂದ ಬಂದದ್ದು, ಜೊತೆಯಾಗಿ ಹರಿಯುವಂಥದ್ದು. ಹರಿದ್ವಾರದಲ್ಲಿ ನೋಡಿದ್ದೇನೆ ನಾನು. ರಾತ್ರಿ ಗಂಗಾ ಪೂಜೆ ಮಾಡ್ತಾರೆ, ದೊನ್ನೆಗಳಲ್ಲಿ ದೀಪ ಹಚ್ಚಿ ಬಿಡ್ತಾರೆ. ಸಾವಿರ ದೀಪ ಬರ್ತಿರ್ತವೆ. ಒಂದು ಆ ದಂಡೆಯಿಂದ ಬರ್ತದೆ, ಇನ್ನೊಂದು ಈ ದಂಡೆಯಿಂದ ಬರುತ್ತೆ ದೀಪ. ಎರಡೂ ಜೊತೆಗಾಗಿ ತೇಲ್ಕೊಂಡು ಹೋಗ್ತವೆ, ಮುಂದೆ ಸೆಪ್ರೇಟಾಗಿ ಹೋಗ್ತವೆ. ನಾವು ಹಾಗೆ ಎಲ್ಲೋ ಹೆಣ್ಣು ಎಲ್ಲೋ ಗಂಡು ಒಂದಾಗಿ ಬರ್ತೀವಿ, ಜೊತೆಯಾಗಿ ಹರಿತೀವಿ. ಭಗವಂತ ಇಚ್ಛೆ ಪಷ್ಟರ ದಿವಸ ಒಂದು ಬೇರೆಯಾಗಿ ಹೋಗ್ಬೋದು, ಗೊತ್ತಿಲ್ಲ. ಇರುವಷ್ಟು ದಿವಸ ಸಂಭ್ರಮವಾಗಿರಬೇಕಲ್ವ. ಒಂದು ನನ್ನ ಜೊತೆಯಾಗಿ ಇರುವಂಥವ್ರು, ನಮ್ಮ ಬೇಂದ್ರೆ ಹೇಳಿದಾಗೆ ನಾನು ಬಡವ ಆಕೆ ಬಡವಿ, ಒಲವೇ ನಮ್ಮ ಬದುಕು. ಎಲ್ಲಿ ಒಲವು ಚೆನ್ನಾಗಿದೆಯೋ ವಿವಾಹ ಚೆನ್ನಾಗಿರುತ್ತೆ. ವಿವಾಹದ ಬಂಧ ಗಟ್ಟಿ ಆದಷ್ಟು ಸಾಧನೆಗೆ ಮಾರ್ಗ ಆಗತ್ತೆ. ಬಾಲ್ಯ ಅಯ್ಯೋ ಅದ್ಭುತ. ನಾನು ಜೀವನವನ್ನು ಬೆಳಿಬೇಕಾದ್ರೆ ಬಾಲ್ಯ ಭಾಳ ಮುಖ್ಯ. ಬಾಲ್ಯದಲ್ಲಿ ಕಲ್ತದ್ದು ಇನ್ನೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳೋದು. ಬಾಲ್ಯದಲ್ಲಿ ಕಲ್ತದ್ದು ಮರೆಯಲ್ಲ, ಬರೀ ಕಲ್ತದ್ದು ವಿಷಯ ಅಲ್ಲ, ನಂಬಿಕೆಗಳು. ಇವತ್ತು ನೋಡಿ, ನೀವು ಗುಡಿಗೆ ಹೋಗೋದು ಅಭ್ಯಾಸ ಮಾಡಿರ್ತಾರೆ, ದೇವಸ್ಥಾನಕ್ಕೆ ಹೋಗಬೇಕು ನಮಸ್ಕಾರ ಮಾಡಬೇಕು ಅಂತ ಕಲಿಸಿರ್ತಾರೆ. ದೊಡ್ಡವರಾದಮೇಲೆ ನೀವು ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೂ ಕೂಡ ದೇವಸ್ಥಾನ ಕಾಣಿಸಿ ಗೊತ್ತಿಲ್ಲದಂಗೆ ಕೈ ಹಿಂಗೆ ಹೋಗುತ್ತೆ. ಬಾಲ್ಯದಲ್ಲಿ ಕಲಿಸಿದ್ದದು, ಕಲಿಸಿ ಹೋದರೆ ಬರಲ್ಲ. ಆದ್ದರಿಂದ ನಾನು ದೊಡ್ಡವನಾದ್ಮೇಲೆ ಏನಾಗಬೇಕು ಅನ್ನೋದರ ಬೀಜ ಅಲ್ಲಿರೋದು ಬಾಲ್ಯದಲ್ಲಿ. ಗುರು ನಮಗೆ ಗುರು ಅಂದರೆ, ನಾನು ಕಬೀರ್ ಹೇಳಿದ ಹಾಗೆ ಗುರು ಮತ್ತು ಭಗವಂತ ಇಬ್ಬರು ಬಾಗಿಲಲ್ಲಿ ನಿಂತಿದ್ದಾರೆ. ಯಾರನ್ನ ಕರಿತೀಯ ಒಳಗಡೆ ಅಂದರೆ ಕಬೀರ್ ಹೇಳ್ತಾರೆ, ಗುರುನೊಳಗೆ ಕರಿತೀನಿ, ಗುರುನೇ ನಾನು ಭಗವಂತನ ದಾರಿ ತೋರಿಸೋದು ಅಂತ. ನನಗೆ ಗುರುಗಳು ಭಾಳ ಸಾರ್ಥಕ ಜೀವನ ಮಾಡಿದ್ದಾರೆ. ಗುರು ನಮ್ಗೆ ಅರ್ಥ ಗೊತ್ತಾಗಬೇಕು. ಟೀಚರ್ ಬೇರೆ, ಗುರು ಬೇರೆ. ಟೀಚರ್ ವಿಷಯ ಕಲಿಸ್ತಾರೆ, ಪರೀಕ್ಷೆ ಪಾಸ್ ಮಾಡ್ತಾರೆ. ಗುರು ಜೀವನದ ಮಾರ್ಗ ತೋರಿಸ್ತಾನೆ. ಆ ಜೀವನದ ಮಾರ್ಗ ತೋರಿಸುವಂಥ ಗುರು ನಮ್ಗೆ ಬೇಕು. ಅಂಥ ಗುರು ಸಿಕ್ಕರೆ ನಾವು ಧನ್ಯ. ಅಂಥ ಗುರು ನೀವಾಗಿದ್ದೀರಿ. ಇವತ್ತು ಲಕ್ಷಾಂತರ ಜನರಿಗೆ ನಿಮ್ಮ ಮಾತುಗಳು, ಕೃತಿಗಳು, ಜೊತೆಗೆ ನಿಮ್ಮ ಒಂದು ಪಾಠಗಳು, ಆ ಮೂಲಕವಾಗಿ ದಾರಿಯನ್ನು ತೋರಿಸ್ತಿದ್ದೀರಿ. ನಮಗೂ ಕೂಡ ಇಷ್ಟು ಸಮಯವನ್ನು ಕೊಟ್ಟಿದ್ದೀರಿ. ಧನ್ಯವಾದಗಳು ಟಾಕ್ ಟಾನಿಕ್ನಲ್ಲಿ ಮಾತನಾಡಿದ್ದಕ್ಕೆ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಒಂದು ಸಮೃದ್ಧವಾಗಿರ್ತಕ್ಕಂಥ ವ್ಯಕ್ತಿತ್ವದ ಜೊತೆಯಲ್ಲಿ ನಾವು ಮಾತನಾಡ್ತಾ ಇದ್ದಾಗ ಬರುವಂಥ ವಿಷಯಗಳು, ಆ ವಿಷಯಗಳಿಗೆ ಎಲ್ಲೇ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಅಡೆತಡೆಗಳಿಲ್ಲ. ಆದರೆ ಇನ್ನೂ ಬೇಕು ಅನ್ನಿಸುವಂಥ ಒಂದು ರೀತಿಯಿಂದ ಸವಿರುಚಿ ಅದು. ಆ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ನಮಗೆ ಇವತ್ತು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಕೊಟ್ಟಿದ್ದಾರೆ. ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಯಲ್ಲಿ ಟಾಕ್ ಟಾನಿಕ್ನಲ್ಲಿ ಮತ್ತೆ ಭೇಟಿಯಾಗೋಣ.